ಮಕ್ಕಳೇ, ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕುಮಾರ್ ಡಿ.ಎಂ. ಅಂತೇಳಿ ಶ್ರೀ ಎಲ್ ಸಿದ್ದಪ್ಪ ಸ್ಮಾರಕ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸವನ್ನ ನಿರ್ವಹಿಸಿದ್ದೇನೆ. ಇಂದು ನಿಮ್ಮ 10ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಒಂದು ಗದ್ಯ ಭಾಗವನ್ನ ನಾವು ಅಭ್ಯಾಸ ಮಾಡೋಣ. ಆ ಗದ್ಯ ಭಾಗ ಯಾವುದು ಅನ್ನೋದ್ರಲ್ಲಿ ಗೊತ್ತಾಗುತ್ತೆ. ನಾವೆಲ್ಲ ಶೈಕ್ಷಣಿಕ ಪ್ರವಾಸವನ್ನ ಕೈಗೊಳ್ತೀವಲ್ವಾ? ಯಾವ ಉದ್ದೇಶ ಕೈಗೊಳ್ತೀವಿ ಅಂತ ಹೇಳಿದ್ರೆ ಅದರ ಉದ್ದೇಶ ಏನಿರುತ್ತೆ? ಶೈಕ್ಷಣಿಕ ಪ್ರವಾಸ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಆ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ನೋಡಿದಾಗ ನಮಗೆ ಆ ಶಿಕ್ಷಣದ ಮಹತ್ವ ಗೊತ್ತಾಗುತ್ತೆ. ಉದಾಹರಣೆ, ನಾವಿಲ್ಲಿ ಕುತ್ಕೊಂಡು ಬೇಲೂರು ಹಳೆಬೀಡಿನ ಬಗ್ಗೆ ವರ್ಣನೆ ಮಾಡಿದ್ರೆ, ಹಂಪೆ ಬಗ್ಗೆ ವರ್ಣನೆ ಮಾಡಿದ್ರೆ, ಐಹೊಳೆ ಪಟ್ಟದಕಲ್ಲು ಬಗ್ಗೆ ವರ್ಣನೆ ಮಾಡಿದ್ರೆ, ಅಥವಾ ಮೈಸೂರು ಅರಮನೆ ಬಗ್ಗೆ ವರ್ಣನೆ ಮಾಡಿದ್ರೆ ಅದು ನಮಗೆ ಅಷ್ಟು ಸ್ಪಷ್ಟವಾಗಿ ಅದನ್ನ ತಿಳ್ಕೊಳ್ಳೋದು ಅಸಾಧ್ಯವಾಗಿರ್ತಕ್ಕಂಥದ್ದು. ಅದೇ ಅಲ್ಲಿ ಹೋಗಿ ಸ್ಥಳಕ್ಕೆ ನೋಡಿದಾಗ ಅಬ್ಬಬ್ಬಾ ಈ ರೀತಿ ಐತಾ, ಈ ರೀತಿ ಮಾಡಿದ್ರ ಎಂತಕ್ಕಂಥ ಭಾವನೆ ಮೂಡುತ್ತೆ. ಜೊತೆಗೆ ಅಲ್ಲಿಯ ಭಾಷೆಗಳ ಪರಿಚಯ ಆಗುತ್ತೆ, ಅಲ್ಲಿಯ ವೇಷಭೂಷಣ ಪರಿಚಯ ಆಗುತ್ತೆ, ಅಲ್ಲಿಯ ಸಾಮಾಜಿಕ ಜೀವನ ಹೆಂಗೈತೆ ಅನ್ನೋದು ಗೊತ್ತಾಗುತ್ತೆ. ಆವತ್ತಿನ ಕಾಲದಲ್ಲಿ ಯಾವ ರೀತಿ ಜೀವನ ಇತ್ತು ಅನ್ನೋದು ಗೊತ್ತಾಗುತ್ತೆ. ಇದನ್ನ ಪ್ರವಾಸ, ಶೈಕ್ಷಣಿಕ ಪ್ರವಾಸ, ಶಿಕ್ಷಣ ದೃಷ್ಟಿಯಿಂದ ಪ್ರವಾಸ ಕೈಗೊಳ್ಳೋದನ್ನ ಶೈಕ್ಷಣಿಕ ಪ್ರವಾಸ ಅಂತ ಕರಿತೀವಿ. ಹಾಗೆ ಈ ಶೈಕ್ಷಣಿಕ ಪ್ರವಾಸಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಪ್ರವಾಸಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಲೇಖಕರು ಒಂದ್ಸರಿ ಲಂಡನ್ ನಗರಕ್ಕೆ ಹೋಗಿದ್ರಂತೆ. ಅಲ್ಲಿ ನೋಡಿರ್ತಕ್ಕಂಥ ವಿಚಾರಗಳನ್ನ ಒಂದು ಕೃತಿಯಾಗಿ ಬರೆದಿದ್ದಾರೆ ಅಂತ ಒಂದು ಗದ್ಯ ಭಾಗನೆ ಲಂಡನ್ ನಗರ. ಗದ್ಯ ಲಂಡನ್ ನಗರ. ಈ ಗದ್ಯ ಭಾಗವನ್ನ ಬರೆದಿರ್ತಕ್ಕಂಥವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ವಿ. ಕೃ. ಗೋಕಾಕ್ ಅಂತಕ್ಕಂಥವ್ರು. ವಿನಾಯಕ ಕೃಷ್ಣ ಗೋಕಾಕ್ ಅವ್ರ ಪೂರ್ತಿ ಹೆಸರು ವಿ. ಕೃ. ಗೋಕಾಕ್. ವಿನಾಯಕ ಕೃಷ್ಣ ಗೋಕಾಕ್ ಅಂತಕ್ಕಂಥವರು. ವಿ. ಕೃ. ಗೋಕಾಕ್. ಈ ಗದ್ಯವನ್ನು ರಚನೆ ಮಾಡಿದ್ದಾರೆ. ಪರಿಚಯ: ವಿನಾಯಕ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ 1909ರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸ್ತಾರೆ. ಪುಣೆಯ ಫರ್ಗ್ಯೂಸನ್ ಕಾಲೇಜು, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾದ ವಿ. ಕೃ. ಗೋಕಾಕರು ಸಮುದ್ರ ಗೀತೆಗಳು, ಪಯಣ, ಉಗಮ, ಕಿಜ್ಜೋಡು, ಸಮರಸವೇ ಜೀವನ, ಭಾರತ, ಸಿಂಧೂ, ರಶ್ಮಿ ಮುಂತಾದ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಇವರ ದ್ಯಾವ ಪೃಥ್ವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿರ್ತಕ್ಕಂಥದ್ದು. ಹಾಗೆ ಇವರಿಗೆ ಡಿ.ಲಿಟ್ ಪ್ರಶಸ್ತಿ, ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಕೂಡ ದೊರಕಿದ್ದಾವೆ. ಇವರ ಹೆಸರು ವಿನಾಯಕ ಕೃಷ್ಣ ಗೋಕಾಕ್. ಇವರ ಕಾಲ, ಜನ್ಮ ದಿನಾಂಕ 1909. ಇವರ ಜನ್ಮಸ್ಥಳ ಹಾವೇರಿ ಜಿಲ್ಲೆ ಸವಣೂರು. ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಸವಣೂರು. ಇದು ಕೂಡ ತಾಲೂಕು ಸವಣೂರು. ಈ ಸವಣೂರಿನಲ್ಲಿ 1909ರಲ್ಲಿ ಜನಿಸ್ತಾರೆ. ಇವರು ಬರೆದಿರ್ತಕ್ಕಂಥ ಕೃತಿಗಳು ಅಂತ ಹೇಳಿದ್ರೆ, ಕೃತಿಗಳು ಸಮುದ್ರ ಗೀತೆಗಳು, ಪಯಣ, ಉಗಮ, ಕಿಜ್ಜೋಡು, ಸಮರಸವೇ ಜೀವನ, ಭಾರತ, ಸಿಂಧು, ರಶ್ಮಿ. ಭಾರತ, ಸಿಂಧು, ರಶ್ಮಿ ಅಂತ ಹಲವಾರು
ಕೃತಿಗಳನ್ನ ಇವರು ಬರೆದಿದ್ದಾರೆ. ಇವ್ರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ಅಂತ ಹೇಳಿದ್ರೆ, ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಗೌರವ ಡಿ ಲೀಡ್ ಪ್ರಶಸ್ತಿ, ಪ್ರಶಸ್ತಿಗಳು ಇವರಿಗೆ ಲಭಿಸಿದವೆ. ಈ ವಿದ್ಯಾಭಾಗವಾಗಿರ್ತಕ್ಕಂಥ ಲಂಡನ್ ನಗರವನ್ನ ಗೋಕಾಕ್ ಅವರು ರಚಿಸಿದ್ದಾರೆ. ಗೋಕಾಕ್ ಅವರು 1909ರಲ್ಲಿ ಹಾವೇರಿ ಜಿಲ್ಲಾ ಸವಣೂರು ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಬರೆದಿರ್ತಕ್ಕಂಥ ಕೃತಿಗಳು ಅಂದ್ರೆ ಸಮುದ್ರ ಗೀತೆಗಳು, ಪಯಣ, ಉಗಮ, ಕಿರ್ಜೋಡು, ಸಮರಸವ ಜೀವನ, ಭಾರತ ಸಿಂಧೂ ರಶ್ಮಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಗೌರವ ಡಿ ಪ್ರಶಸ್ತಿಗಳು ಕೂಡ ದೊರಕಿರ್ತಕ್ಕಂಥದ್ದು ಇವರಿಗೆ. ಈ ಗದ್ಯ ಭಾಗದ ಆಶಯ ಭಾವನೆ ಏನಪ್ಪಾ ಅಂತ ಹೇಳಿದ್ರೆ, ಶ್ರೀಯುತರು 1936ರಲ್ಲಿ ಲಂಡನ್ಗೆ ಪ್ರವಾಸಕ್ಕೆ ಹೋಗಿದ್ದಾಗ ಅಲ್ಲಿನ ಅನುಭವಗಳನ್ನು ತಮ್ಮ ಸಮುದ್ರದ ಆಚೆಯಿಂದ ಎಂಬ ಗ್ರಂಥದಲ್ಲಿ ನಿರೂಪಿಸುತ್ತಾರೆ. ಗ್ರಂಥ ಸಮುದ್ರದ ಆಚೆಯಿಂದ, ಸಮುದ್ರ ಕೃತಿಯಿಂದ ಪ್ರಸ್ತುತ ಗದ್ಯ ಭಾಗವನ್ನ ಆಯ್ದುಕೊಳ್ಳಲಾಗಿದೆ. ಸಮುದ್ರಾಚೆಯಿಂದ ನಿರೂಪಿಸಿದ್ದಾರೆ. ಲಂಡನ್ ನಗರದ ಸೌಂದರ್ಯ ಮತ್ತು ಅಲ್ಲಿಯ ಜೀವನವನ್ನು ಪ್ರಾರ್ಥನಾ ಮಂದಿರ ಮಹಾಪುರುಷರ ಸ್ಮಾರಕದ ವೆಸ್ಟ್ ಮಿನಿಸ್ಟರ್ ಆಬೆಯ ವಿಷಯವನ್ನು ಈ ಲೇಖನದಲ್ಲಿ ಸುಂದರವಾಗಿ ಪರಿಚಯಿಸಲಾಗಿದೆ. ಹಿಂದೆ ಭಾಗದ ಪ್ರವೇಶಕ್ಕೆ ಹೋದರೆ, ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರವಾಸ ಕಥನವು ಒಂದು. ಪ್ರವಾಸ ಕಥನ ಅಂತ ಕರಿತೀವಿ. ಸಾಹಿತ್ಯ ಈ ಪಾಠ ಯಾವ ಸಾಹಿತ್ಯಕ್ಕೆ ಸೇರಿದೆ ಅಂದ್ರೆ ಪ್ರವಾಸ ಕಥನ. ನಾವು ಕೈಗೊಂಡಿರ್ತಕ್ಕಂಥ ಪ್ರವಾಸವನ್ನ ಕಥಾ ರೂಪದಲ್ಲಿ ಬರ್ಕಂತ ಹೋದ್ರೆ ಅದನ್ನ ಪ್ರವಾಸ ಕಥನ ಅಂತ ಕರಿತೀವಿ. ದೇಶ ನೋಡು ಕೋಶ ಓದು ಎಂಬ ಮಾತಿದೆ. ಇದನ್ನ ಏನ್ ಮಾಡ್ಬೇಕು? ದೇಶ ನೋಡ್ಬೇಕಂತೆ, ಇಲ್ಲಿ ಕೋಶ ಓದ್ಬೇಕಂತೆ. ದೇಶ ನೋಡಿದ್ರೆ ಪ್ರವಾಸವನ್ನ ಕೈಗೊಳ್ಳೋದು. ನಮ್ಮ ಕೈಲಾದ ಅಸಾಧ್ಯ ಅಂದ್ರೆ ಪುಸ್ತಕವನ್ನ ಓದಿದ್ರೆ ಮಾತ್ರ ಜ್ಞಾನ ಮುಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರವಾಸದ ಸಮಯದಲ್ಲಿ ಕೇಳಿದ, ನೋಡಿದ, ಅನುಭವಿಸಿದ ಅಂಶಗಳನ್ನು ಸುಂದರವಾಗಿ ದಾಖಲಿಸುವ ಒಂದು ಕಲೆ. ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವ ವ್ಯಕ್ತಿ ಎಲ್ಲಿದ್ದರೂ ಸಾಂಸ್ಕೃತಿಕ ರಾಯಭಾರಿಯಂತೆ ನಡೆದುಕೊಳ್ತಾನೆ. ಪ್ರವಾಸವು ಅನುಭವವನ್ನು ಹೆಚ್ಚಿಸುತ್ತದೆ, ವೈವಿಧ್ಯಮಯ ಜೀವನ ದರ್ಶನವಾಗುತ್ತದೆ. ವಿದೇಶಗಳಲ್ಲಿ ಸಾಹಿತಿಗಳನ್ನು, ವಿವಿಧ ಕ್ಷೇತ್ರದ ಸಾಧಕರನ್ನು ಹೇಗೆ ಸ್ಮಾರಕವಾಗಿ ಸ್ಮರಣೀಯವಾಗಿ ಉಳಿಸಿಕೊಂಡಿದ್ದಾರೆ ಎಂಬುದನ್ನು ಅರಿಯುವ ಪ್ರವಾಸ ಕಥನವೇ ಈ ಪ್ರಸ್ತುತ ಗದ್ಯ ಲಂಡನ್ ನಗರ. ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು. ಇಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಟ್ರಾಮ್ ಬಸ್ಸುಗಳಿಗೆ ಸಕಾಲಕ್ಕೆ ಹೋಗುವುದಾಗುವುದಿಲ್ಲ. ಬಹಳ ಹೊತ್ತು ನಡುವೆ ನಿಲ್ಲಬೇಕಾಗ್ತದೆ. ಇದನ್ನು ತಪ್ಪಿಸುವುದಕ್ಕಾಗಿ ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ. ಹಳಿ, ಎಲೆಕ್ಟ್ರಿಕ್ ಗಾಡಿ, ನೀರ್ಮನೆ ಎಲ್ಲಾ ಒಳಗೆ. ಒಮ್ಮೊಮ್ಮೆ ನೆಲದ ಕೆಳಗೆ 50 ಫೂಟ್ ಹೋಗಿರುತ್ತೇವೆ. ಜೋರಾಗಿ ಗಾಳಿ ಬೀಸುವಷ್ಟು ಅವೆಯಾಡುವಂತೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಮಿಷಕ್ಕೊಂದರಂತೆ ಕತ್ತಲು ಗವಿಗೊಳದಿಂದ ಆಯ್ದು ಗಾಡಿಗಳು ದಡ ದಡ ಹೋಗುತ್ತಿರುತ್ತವೆ. ವಿಚಿತ್ರ ಸೃಷ್ಟಿ. ಇಷ್ಟು ಕೆಳಗೆ ಆಗಲೆಲ್ಲ ಹತ್ತಿ ಇಳಿಯುವುದು ಹೀಗೆ. ಅದಕ್ಕಾಗಿ ಎಸ್ಕಲೇಟರ್ಸ್ ಎಂಬ ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಇವು ಒಂದು ಸಮನೆ ತಿರುಗುತ್ತಿರುತ್ತವೆ. ಒಂದು ಮೆಟ್ಟಿಲ ಮೇಲೆ ಹೋಗಿ ನಿಂತರೆ ತೀರ್ಕೋ ಅನಾಯಾಸವಾಗಿ ಮೇಲೆ ಇಲ್ಲವೇ ಕೆಳಗೊಯ್ದು ಬಿಡುತ್ತವೆ. ಪೇಟೆಯಲ್ಲಿ ತಿರುಗಾಡಿದೆ. ಮೂಲವರ್ತ ಎಂಬ ಸ್ಟೇಷನರಿ ಅಂಗಡಿಗಳು ನೋಡುವ
ಮಾಡಲಾಗಿದೆ. ಎಲ್ಲ ತರದ ಸಾಮಾನುಗಳನ್ನು ಇಲ್ಲಿ 1 ಪೆನ್ನಿನಿಂದ 6 ಪೆನ್ನಿಯವರೆಗೆ ಮಾರುತ್ತಾರೆ. ಈ ಅಂಗಡಿಯ ವಿಧ ವಿಧ ವಿಭಾಗಗಳನ್ನು ನಿರ್ಮಿಸಿದ ತೃತೀಯ ಚಮತ್ಕಾರವು ನೋಡತಕ್ಕದ್ದು. ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ. ಬೂಟು, ಕಾಲುಚೀಲ, ಚಣ್ಣ, ಸಾಬೂನು, ಔಷಧ, ಪುಸ್ತಕ, ಅಡುಗೆ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಎಲ್ಲವೂ ಇಲ್ಲಿ ದೊರೆಯುತ್ತವೆ. ಲಂಡನ್ ನಗರ ಇದು ಬ್ರಿಟನ್ ಅಥವಾ ಈಗಿನ ಇಂಗ್ಲೆಂಡ್ ಅಲ್ಲಿ ಬರ್ತಕ್ಕಂಥ ಲಂಡನ್ ನಗರ ಇದು ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಜಗತ್ತಿಗೆ ಪ್ರಪಂಚವನ್ನೇ ನೋಡಿ ಹೋದ್ರೆ ಇಲ್ಲಿ ರಸ್ತೆಗಳು ವ್ಯಾಪಾರವು ತುಂಬಿ ಜನಗಳು ಜಾಸ್ತಿ ಆದಾಗೆ ಟ್ರಾಫಿಕ್ ಜಾಮ್ ಅಂತ ಕೇಳಿಲ್ಲ. ಟ್ರಾಫಿಕ್ ಜಾಮ್ ಅಂದ್ರೆ ಜನಗಳ ವಾಹನಗಳ ಸಂಖ್ಯೆ ಆದ್ರೆ ನಮಗೆ ಹೋಗೋದು ಬರೋದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಜೀವನ ಆಗಿರುತ್ತೆ. ಅಲ್ಲಿ ವ್ಯಾಪಾರ ತುಂಬಿ ಟ್ರಾಫಿಕ್ ಜಾಮ್, ಬಸ್ಸುಗಳು ಸಕಾಲಕ್ಕೆ ಹೋಗೋದಿಲ್ಲ. ಇವೆಲ್ಲ ಉದಾಹರಣೆ ಬೆಂಗಳೂರು, ಡೆಲ್ಲಿಯೆಲ್ಲ ನೋಡಿದ್ರೆ ನಾವು ಹೋಗ್ತಕ್ಕಂಥ ಸರಿಯಾದ ಸಮಯವನ್ನು ಇಟ್ಕೊಂಡು ಹೋದ್ರೆ ಅಲ್ಲಿ ತಲುಪಕ್ಕಾಗಲ್ಲ. ನಿಮಗೆ ಒಂದು ಐಡಿಯಾ ಇರುತ್ತೆ, ನಮ್ಮ ಮನೆ ಇಷ್ಟೊತ್ತಿಗೆ ಬಿಟ್ರೆ ಇಷ್ಟೊತ್ತು ಶಾಲೆಗೆ ಹೋಗ್ತೀವಿ ಅಥವಾ ಹೊಲಕೆರೆಗೆ ಹೋಗ್ತೀವಿ ಬರ್ತೀವಿ ಅಂತ ಒಂದು ಐಡಿಯಾ ಇರುತ್ತೆ. ಅಂದ್ರೆ ಅರ್ಧ ಗಂಟೆ ಸಾಕು ಬೈಕ್ನಾಗ ಹೋದ್ರೆ, ಬಸ್ನಾಗ ಹೋದ್ರೆ. ಆದ್ರೆ ಬೆಂಗಳೂರಲ್ಲಿ ಈ ತರ ಹೋಗೋದಿಕ್ಕಾಗಲ್ಲ. ಯಾಕೆ ಅಂದ್ರೆ ಸಾಕಷ್ಟು ವಾಹನಗಳಿರೋದ್ರಿಂದ ನಮ್ಮ ಪ್ರಯಾಣಕ್ಕೆ ಬಹಳ ಸಮಯ ಬೇಕಾಗುತ್ತೆ. ಹಾಗೆ ಲಂಡನ್ನರಲ್ಲೂ ಅದೇ ರೀತಿ ಆಗಿರುತ್ತೆ. ಹಾಗಾಗಿ ಬಹಳ ಹೊತ್ತು ನಡು ನಿಲ್ಲಬೇಕಾಗುತ್ತದೆ. ಬಹಳ ಹೊತ್ತು ಎಲ್ಲಿ ಸಿಗ್ನಲ್ ಬರುತ್ತೋ ಅಲ್ಲಿ ನಿಂತಬೇಕು. ಟ್ರಾಫಿಕ್ ಜಾಮ್ ಆಗುತ್ತೋ ಅಲ್ಲೇ ನಿಂತಬೇಕು, ಮುಂದೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ವ್ಯಾಕರಣಾಂಶಗಳು ಬಹಳ ಬರ್ತವೆ. ಎರಡು ನಡುವೆ ಅನ್ನೋ ಪದವನ್ನು ನೋಡಿದೆ. ನಡುವೆ ಇದನ್ನ ವಿರುಕ್ತಿ ಅಂತ ಕರಿತೀವಿ. ವಿರುಕ್ತಿ. ವಿ ಅಂದ್ರೆ 2, ಉಕ್ತಿಯದು ಪದ. ಒಂದು ಪದವನ್ನ 2 ಬಾರಿ ಉಚ್ಚಾರಣೆ ಮಾಡಿದ್ರೆ ಅದನ್ನ ವಿರುಕ್ತಿ ಅಂತ ಕರಿತೀವಿ. ಯಾಕೆ 2 ಸರಿ ಉಚ್ಚಾರಣೆ ಮಾಡ್ತೀವಿ ಅಂದ್ರೆ ಒಂದು ವಿಷಯಕ್ಕೆ ಒತ್ತು ಕೊಡೋದಿಕ್ಕೆ. ಒಂದು ಪದವನ್ನ 2 ಬಾರಿ ಹೇಳ್ತೇವೆ. 2 ಬಾರಿ ಹೇಳ್ತೇವೆ. ಅದನ್ನ ಏನಂತೀವಿ? ವಿರುಕ್ತಿ ಅಂತ ಕರಿತೀವಿ. ಅದನ್ನ ವಿರುಕ್ತಿ ಅಂತೇಳಿ ಕರಿತೀವಿ. ವಿ ಅಂದ್ರೆ 2, ಉಕ್ತಿಯದು ಪದ. ಉದಾಹರಣೆ ನಡುವೆ ಬೇಗ ಬೇಗ, ಓಡು ಓಡು, ಓಡಲೆ ಅಂತ ನೋಡಿ ಅಥವಾ ಮಟ್ಟ ಮೊದಲು ಆಟಗಾರ ನಾಮದು ಫಸ್ಟು, ನೀರು ಕೊನೆ ಲಾಟರಿ ಸಹಜವ ಬಳಸ್ತೀವಿ. ಅಥವಾ ನಾನು ನೋಡೋ ಸೆಂಟ್ರಪ್ಪ, ನೋಡು ಅಂದ್ರೋದೆ ಸೆಂಟ್ರು, ಮೊದಲು ಅಂದ್ರೋದೆ ಫಸ್ಟ್ ಅಂದ್ರು. ಅಲ್ಲಿ ಮಟ್ಟ ಮೊದಲು ಕಾಣುತ್ತೆ. ತುಟ್ಟ ತುದಿ, ತುಟ್ಟ ತುದಿ ಕಾಣ್ಬೇಕಲ್ಲ. ಇವು ಆ ವಿಷಯಕ್ಕೆ ಒತ್ತು ಕೊಡೋದಕ್ಕೆ ಒಂದು ಪದವನ್ನ 2 ಬಾರಿ ಬಳಸಿದ ವಿರುಕ್ತಿ ಅಂತ ಕರಿತೀವಿ. ನಡುವೆ ನಿಲ್ಲಬೇಕಾದ ವಾಹನಗಳು. ಇದನ್ನು ತಪ್ಪಿಸುವುದಕ್ಕೋಸ್ಕರ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಲ್ಲಿ ಲಂಡನ್ ನಗರದಲ್ಲಿ ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ. ಅಂದ್ರೆ ಅಂಡರ್ ಗ್ರೌಂಡ್ ಭೂಮಿ ಒಳಗಡೆ ತೋಡಿ ಅಲ್ಲಿ ಒಂದು ಟ್ರ್ಯಾಕ್ ಮಾಡಿದ್ದಾರೆ. ಬಸ್ ಹೋಗೋದಕ್ಕೆ, ಟ್ರೈನ್ ಹೋಗೋದಕ್ಕೆ. ಈಗ ಬೆಂಗಳೂರಿಗೆಲ್ಲ ಹೋದ್ರೆ ಮೆಟ್ರೋ ರೈಲ್ ನೋಡಿದ್ರಲ್ವಾ, ಏನ್ ಗೊತ್ತಲ್ಲ, ಅದು ಈ ರಸ್ತೆ ಇರುತ್ತೆ. ರಸ್ತೆ ಮೇಲೆ ಪಿಲ್ಲರ್ ಹಾಕಿ ಪಿಲ್ಲರ್ ಮೇಲೆ ಒಂದು ಟ್ರ್ಯಾಕ್ ಮಾಡಿರ್ತಾರೆ. ಅಲ್ಲಿ ಆರಾಮಾಗಿ ಟ್ರೈನ್ ಹೋಗೋವಲ್ಲ. ಅದೇ ರೀತಿ ಇಂಗ್ಲೆಂಡ್ ನಲ್ಲಿ ಆವತ್ತಿನ ಕಾಲದಲ್ಲೇ, ಯಾವಾಗ 1860 ಹೇಳಿದ್ರಲ್ಲ, ಆ ಕಾಲದಲ್ಲೇ ಭೂಮಿ ಒಳಗೆ ಭೂಗರ್ಭದಲ್ಲಿ ರಸ್ತೆಯನ್ನ ಮಾಡಿರುವಂತೆ. ಹಳಿ ಇದೆ, ಹಳಿ ಗೊತ್ತಲ್ಲ, ಟ್ರೈನ್ ಹೋಗೋದಕ್ಕೆ ಟ್ರ್ಯಾಕ್ ಅಂತೀವಲ್ಲ. ಅಲ್ಲಿ ಇಲೆಕ್ಟ್ರಿಕ್ ಗಾಡಿ, ಈಗ ಇಲೆಕ್ಟ್ರಿಕಲ್ ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ. ಪೆಟ್ರೋಲ್ ರೇಟ್ ಜಾಸ್ತಿ ಆದಂಗೆ ಇಲೆಕ್ಟ್ರಿಕಲ್ ಬೈಕು, ಇಲೆಕ್ಟ್ರಿಕಲ್ ಟ್ರೈನು, ಇಲೆಕ್ಟ್ರಿಕಲ್ ಕಾರ್ ಎಲ್ಲ ಪ್ರಾರಂಭ ಆಗಿದೆ. ಆಮೇಲೆ ನಿಲ್ಮನೆ ಅಂದ್ರೆ ಆ ಪ್ರವಾಸಿಗರು ತಂತಕ್ಕಂಥ ಮನೆ ಎಲ್ಲ ಒಳಗಡೆ ಇದೆ. ಒಮ್ಮೆ ಎಲ್ಲ ಕೆಳಗೆ 50 ಫೂಟ್ ಹೋಗಿರ್ತವೆ. ಎಷ್ಟು ಕೆಳಗಿಳಿಸಿದ್ದಾರೆ ಅಂದ್ರೆ 50 ಅಡಿ ಆಳದಷ್ಟು ಕೂಡ ಹೋಗಿ ಅಲ್ಲಿಂದ ಟ್ರ್ಯಾಕ್ ಅಂತ ತಗೊಂಡು ಹೋಗಿದ್ದಾರೆ. ಜೋರಾಗಿ ಗಾಳಿ ಬೀಸುವಷ್ಟು ಅವೆಯಾಡುವಂತೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಗಾಳಿ ಕೂಡ ಬೀಸಲಿಕ್ಕೆ ತೊಂದರೆ ಆಗೋದಿಲ್ಲ. ನಿಮಿಷಕ್ಕೊಂದರಂತೆ ಕತ್ತಲ ಗವಿಯೊಳಗಿಂದ 5 ಗಾಡಿಗಳು ದಡ ಹೋಗ್ತಿರ್ತವೆ. 1 ನಿಮಿಷಕ್ಕೆ ಒಂದೊಂದು ಗಾಡಿ. ನಮ್ಮ ಗಂಟೆಗೊಂದು ಅರ್ಧ ಗಂಟೆಗೊಂದು ಟೈಮ್ ಇಲ್ಲ. ಒಂದು ಗಾಡಿ ಹೋದ ಹತ್ತಪ್ಪ ಮತ್ತೊಂದು ಗಾಡಿ ಎತ್ಕೊಂಡು ಸುಲಭವಾಗಿ ಹೋಗ್ಬಹುದು. ನೋಡಿ, ಇಲ್ಲಿ ಗಡ ಮತ್ತೊಂದು ಶುದ್ಧ ಮಾಡ್ತಾರೆ. ಹೀಗೆ ದಡ ನೀವೆಲ್ಲರ ಮೇಲೆ ಆಸ್ತಿ ಮೇಲೆ ಹಾಕ್ತಾರೆ. ಯಾವ ನಮ್ಮ ದಡ ಶಬ್ದ ಮಾಡೋದಮ್ಮ ಅಂತ ಬೈತೀವಲ್ಲ, ದಡ ಅಂದ್ರೆ ಸೌಂಡ್
ಸೌಂಡ್ ಆಗುತ್ತಲ್ಲ, ಗಂಟೆ ಢಣ ಢಣ ಏನ್ ಮಾಡಿಸ್ತು, ಢಣ ಢಣ. ಕಾವು ಸರಸರನೆ ಹರಿಯಿತು, ಮಳೆ ರಪ್ಪ ರಪ್ಪನೆ ಹೊಡೆಯಿತು. ಇವನ್ನ ಅನುಕರಣಾವ್ಯ. ಏನವು ಅನುಕರಣಾವ್ಯ ಅಂದ್ರೆ ಒಂದು ವಸ್ತು ಅಥವಾ ಒಂದು ಪ್ರಾಣಿ ಮಾಡ್ತಕ್ಕಂಥ ಶಬ್ದವನ್ನ ಅನುಕರಣೆ ಮಾಡ್ತೀವಲ್ಲ, ಅದನ್ನೇನಂತೀವಿ ಅನುಕರಣಾವ್ಯ. ಹಿಂಗೆ ಬೆಕ್ಕು ಹೆಂಗ್ ಹೋಗೋದು, ಆಮೇಲೆ ನಾಯಿ ಓಡ್ದಂಗ್ ಓಡೋದು, ಕೋಗಿ ಹಾಡಿಂಗ್ ಆಡೋದು, ಅದನ್ನ ಅನುಕರಣೆ ಅಂತ ಹೇಳ್ತೀವಿ. ನೀವು ಅನುಕರಣ ವ್ಯಯ. ಗಡ ಗಡ ಶಬ್ದ ಮಾಡ್ತಾ ಹೋಗ್ತಾ ಇರ್ತದೆ. ವಿಚಿತ್ರ ಸೃಷ್ಟಿ. ಇಷ್ಟು ಕೆಳಗೆ ಆಗಲೆಲ್ಲ ತಿಳಿಯುವುದು ಹೇಗೆ? ಇದು 50 ಅಡಿ ಇಳಿದೋದ್ರೆ ಕಷ್ಟ. ನಮಗೊಂದು 4-5 ಮೆಟ್ಟಿದ್ರೆ ಅವ್ರ ಹತ್ತಕ್ಕೆ ಸಾಕುತ್ತೆ, ಕಾಲು ನೋವು ಅಂತ ಹೇಳಿ ಕರಿತೀವಿ. 50 ಅಡಿ ಹಿಡಿಯೋದು ಹೆಂಗೆ? ಅದಕ್ಕೊಂದು ಪರಿಹಾರ ಮಾಡಿದ್ದಾರೆ ಅವತ್ತಿನ ಕಾಲದಲ್ಲೇ. ಅದಕ್ಕಾಗಿ ಎಸ್ಕಲೇಟರ್ಸ್ ಎಂಬ ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಎಸ್ಕಲೇಟರ್ಸ್ ಅಂತಾರೆ. ಉದಾಹರಣೆ, ದೊಡ್ಡ ದೊಡ್ಡ ಅಂಗಡಿಗೆ ನಗರಕ್ಕೆ ಹೋದ್ರೆ ಮೆಟ್ಟಿಲಿರ್ತವೆ, ಆ ಮೇಲೆ ಅದಕ್ಕಿಂತ ಹೋಗ್ತಾರೆ. ಒಂದತ್ರ ನಿಂತು ಸಾಕು, ನಮ್ಮ ಮೇಲೆ ಕರ್ಕೊಂಡು ಲಿಫ್ಟ್ ನೋಡಿರಲ್ಲಪ್ಪ ಹಾಸ್ಪಿಟಲ್ ಬೇರೆ ಕಡೆ ಎಲ್ಲ ಹೋಗೋದಿಕ್ಕೆ ಕೆಳಗಡೆ ನಿಂತು ನಮ್ಮ ದರಕ್ಕೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಇದು ವೆಂಟಿಲೇಟರ್ ಅಂತ ಹೇಳ್ತಾರೆ, ಎಸ್ಕಲೇಟರ್ ಅಂತ ಕರೆದ್ರೆ ಮೆಟ್ಲಿವು ಇಲ್ಲಿ ಸೀದಾ ಹೋದ್ರೆ ಕೊನೆ ಹಿಂಗೆ ಅಂತ ಹೆಜ್ಜೆ ಇಟ್ಟು ಅಂತ ವ್ಯವಸ್ಥೆಯನ್ನು ಮಾಡಿದರೆ ಇವು ಒಂದೇ ಸಮಯ ತಿರುಗ್ತಾ ಇರ್ತಾರೆ, ಮೇಲೆ ಮೇಲೆ ರೌಂಡ್ ಆಗ್ತಾ ಇರ್ತವೆ. ಒಂದು ಮೆಟ್ಟಿಲ ಮೇಲೆ ಹೋಗಿ ನಿಂತರೆ ಸಾಕು, ಅನಾಯಾಸವಾಗಿ ಆಯಾಸ ಅನಾಯಾಸ ಅನಾಯಾಸ ಪದ ಆಯಾಸ. ಅನಾಯಾಸ ಅಂದ್ರೆ ಏನು? ಯಾವುದೇ ಶ್ರಮ ಇಲ್ಲದೆ ಹೋಗ್ತಾ ಇರ್ತೀವಿ. ಪೇಟೆಯಲ್ಲಿ ತಿರುಗಾಡಿದೆ ಉಲವತ್ತ ಎಂಬ ಸ್ಟೇಷನರಿ ಅಂಗಡಿಯು ನೋಡುವಾಗಿದೆ. ಎಲ್ಲ ತಿರುಗಾಡ್ತಾರೆ. ಅಲ್ಲಿ ಒಂದು ಅಂಗಡಿ ಇತ್ತು, ಆ ಅಂಗಡಿ ಹೆಸರೇ ಉಲವತ್ತ. ಅಂಗಡಿ ಒಂದು ಅಂಗಡಿ. ಇದೆಂತ ಅಂಗಡಿ ಅಂದ್ರೆ ಸ್ಟೇಷನರಿ ಅಂಗಡಿ. ಏನ್ ಸ್ಟೇಷನರಿ ಅಂಗಡಿ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ವಸ್ತುಗಳು ಒಂದೇ ಹತ್ರ ಸಿಗ್ತವೆ. ಆದ್ರೆ ಇಲ್ಲ, ನನಗೊಂದು ವಿಚಿತ್ರವಾಗಿರ್ತಕ್ಕಂಥ ಅಂಗಡಿಯಾಗಿತ್ತು. ಎಲ್ಲ ತರದ ಸಾಮಾನುಗಳಲ್ಲಿ ಇಲ್ಲಿ ಒಂದು ಪೆನ್ನಿಯಿಂದ 6 ಪೆನ್ನಿಯವರೆಗೆ. ಪೆನ್ನಿ ಅಂದ್ರೆ ಪೆನ್ನು ಅಲ್ಲ, ಅಲ್ಲ ಪೆನ್ನಿ ಏನದು ಅಲ್ಲಿಯ ನಾಣ್ಯ. ನಮ್ಮ ರೂಪಾಯಿ ಇದೆಯಲ್ಲ, ರೂಪಾಯಿ ಇದಾವಲ್ಲ, ಅದು ಅಲ್ಲಿ ನಾಣ್ಯ. ಪೆನ್ನಿ ನಾಣ್ಯ. 6 ಪೆನ್ನಿವರೆಗೆ ಮಾರುತ್ತಾರೆ. ಈ ಅಂಗಡಿಯಲ್ಲಿ ವಿಧ ವಿಧವಾದ ವಿಭಾಗಗಳನ್ನು ನಿರ್ಮಿಸಿದ ಬುದ್ಧಿಯ ಚಮತ್ಕಾರ ನೋಡತಕ್ಕದ್ದು. ಅಲ್ಲಿ ವಿಧ ವಿಧವಾದ ವಿಭಾಗದ ಅಂಗಡಿ ಮಾಡಿದಾರಂತೆ. ಅವನು ಮಾಡಿದಾನಲ್ಲ, ಅವನ ಬುದ್ಧಿಗೆ ನಾವು ಮೆಚ್ಚುಗೆಯನ್ನು ಕೊಡಬೇಕು. ಇಲ್ಲಿ ಕೂಡ ವಿಧ ವಿಧ ನೋಡಬೇಕಲ್ಲ, ಇದು ಕೂಡ ವಿಧ ವಿಧ ಬೇರೆ ಬೇರೆ ರೂಪದ, ಇದು ಕೂಡ ವಿವೃತ್ತಿ. ಅಂದ್ರೆ ಏನೇನು ಬಲ್ಲಿ ಅಂತ ಹೇಳಿದ್ರೆ, ಪ್ರಾಚೀನ ಮಹಾಕಾವ್ಯದಂತೆ. ಪ್ರಾಚೀನ ಮಹಾಕಾವ್ಯಗಳು ಯಾವ್ಯಾವು? ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇದಾವಲ್ಲ, ಅದೇ ರೀತಿ ಇದು ಕೂಡ ಒಂದು ದೊಡ್ಡ ಕೋಶ ಇದ್ದಂಗೆ. ಆ ಕೋಶದಲ್ಲಿ ಬೇಕಾದ ಕಡ್ಡೆಗಳಿರ್ತವೆ, ಬೇಕಾದ ಹೋಗುದಾಗಿ ಅಲ್ಲಿನೂ ಕೂಡ ದೊಡ್ಡ ಅಂಗಡಿ. ಏನ್ ಸಿಗ್ತವೆ? ಮೂಗು ಶೂ ಸಿಕ್ತಿದ್ವು, ಕಾಲ್ಚೀಲ ಸಾಕ್ ಸಿಗ್ತಾ ಇದ್ವು, ಚೆನ್ನದೇನು ಸ್ನಿಕ್ಕರು, ಮತ್ತೆ ನಿಖಾರ ಹಾಕಿದ್ವಲ್ಲ ಬೊರಬಡ ಹಿಡಿ ಅಂತಿರಲ್ಲ ಈಗ, ಅವು ಸಿಗ್ತಾ ಇದ್ವು. ಸಾಬೂನು ಅಂದ್ರೇನು? ಸೋಪು, ಔಷಧ, ಪುಸ್ತಕ, ಅಡಿಗೆ ಪಾತ್ರೆ, ಎಲೆಕ್ಟ್ರಿಕಲ್ ದೀಪದ ಸಾಮಾನುಗಳು, ಲೈಟ್ಗಳು, ಫೋಟೋಗಳು, ಅಡಿಗೆ ಹೂವು, ಕಡಿಮೆ ಕಾಡುಗಳು ಇರ್ತಾವಲ್ಲ, ಅವೆಲ್ಲವೂ ಮಾರಾಟ ಮಾಡ್ತಿದ್ರು. ಯುದ್ಧ ಸಾಮಗ್ರಿ, ಯುದ್ಧ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಬಾಂಬು, ಅಣುಬಾಂಬು ಎಲ್ಲವೂ ಕೂಡ ಇಲ್ಲಿ ದೊರಕ್ತಾ ಇದ್ವು. ಎಲ್ಲವೂ ಇಲ್ಲಿ ದೊರೆತಾ ಇದ್ವು. ಸ್ಟ್ರಾಂಡ್ನಲ್ಲಿ ಸ್ಯಾವೋಯ್ ಸಿಂಪಿಗಳು ಇಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಇಲ್ಲಿ ಒಂದು ಸಾದಾ ಸೂಟು ಹೊಲಿಯಬೇಕಾದರೂ ಸುಮಾರು 100 ರೂಪಾಯಿ ಬೇಕು. ಅಂದರೆ 50 ಶೀಲಿಂಗ್ ಟೈಲರ್ಸ್ ಎಂಬ ಒಂದು ಸಂಸ್ಥೆಯ ಶಾಖೆಗಳು ಎಲ್ಲ ಕಡೆಯಿವೆ. ಸ್ಟ್ರಾಂಡ್ನಲ್ಲಿಯ ವ್ಯಾಮೋ ಸಿಂಪಿ ಅಂದ್ರೆ ಈ ಬಟ್ಟೆ ಹೊಲಿರ್ತಕ್ಕಂಥದ್ದು. ದರ್ಜೆಗಳು ಅಂತ ಕರಿತೀವಲ್ಲ, ದರ್ಜೆಗಳು ಅಂತೀವಿ, ಏನಂತೀವಿ? ಟೈಲರ್. ಆ ಶಿಲ್ಪಿಗಳು ಅಲ್ಲಿ ಇದ್ರು. ದರ್ಜಿ ಅವರು, ಶಿಲ್ಪಿ, ದರ್ಜಿ.
ಜೀವರು ತಿಂತಾ ಇದ್ರು. ಅವರು ಪ್ರಸಿದ್ಧವಾಗಿರ್ತಕ್ಕಂಥ ಎಂತ ಬೇಕಾದ್ರೂ ಕೂಡ ಸೂಟು, ಅಲ್ಲಿ ಜಾಸ್ತಿ ಸೂಟು ಬೂಟನೆ ಆಗ್ತಕ್ಕಂಥದ್ದು ತಿಂತಾ ಇದ್ರು. ಒಂದು ಒಲೆಗೆ ಸುಮಾರು 100 ರೂಪಾಯಿ ಬೇಕಿತ್ತು. ಅಂದ್ರೆ 50 ಶಿಲ್ಲಿಂಗ್ ಟೈಲರ್ಸ್ ಅಂತ ಹೆಸರು ಅವರಿಗೆ ಸಬ್ಸಿಡಿ ಹಾಕಿದ್ರು ಎಲ್ಲ ಕಡೆ ಇದ್ವು. ಇಲ್ಲಿ ಗಂಡಿಗಿಂತ ಹೆಣ್ಣು ಹೆಚ್ಚಿದ್ದಾಗಿ ಕಾಣ್ತದೆ. ಇವತ್ತಿನ ದೇಶ ಇದು ವಿಚಾರದಲ್ಲಿ ಜನಗಣತಿ ಪ್ರಕಾರ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಆದ್ರೆ ಏನೋ ಅದೊಂದು ಸಮಸ್ಯೆ. ಆದ್ರೆ ಇಂಗ್ಲೆಂಡ್ ನಲ್ಲಿ ಏನಿತ್ತು ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇತ್ತು. ಎಲ್ಲ ಯಾಕೆ ಈ ಮಾತನ್ನ ಹೇಳ್ತಾರೆ ಅಂದ್ರೆ ಎಲ್ಲಿ ನೋಡು ಬರೀ ಹೆಣ್ಮಕ್ಳೇ. ಒಂದು ಅಂಗಡಿಗೆ ಹೋಗ್ಲಿ, ಎಲ್ಲಿಗಾರ ಹೋಗ್ಲಿ, ಇಲ್ಲಿ ಹೆಣ್ಮಕ್ಳು ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರಿಗೆ ಕೆಲಸ ಮಾಡ್ತಾರೆ. ಉಪ್ಪಾರ ಗೃಹಗಳಲ್ಲಿ ಇಲ್ಲಿ ಮಾಣಿಗಳಿಲ್ಲ. ಮಾಣಿಗಳಂದ್ರೆ ಸರ್ವರ್ ಹೆಣ್ಮಕ್ಳು ಇರ್ತಿದ್ರು. ಬೆಂಗಳೂರಿನ ಮಾತಿನಲ್ಲಿ ಇರುವುದಾದ್ರೆ ಅಮ್ಮಂಡಿಗಳಿರ್ತಾರೆ. ಬೆಂಗಳೂರಲ್ಲಿ ಅಮ್ಮಂಡಿಗಳು ಅಂತಾರೆ. ಯಾವ್ದಾದ್ರು ಒಂದು ದೊಡ್ಡ ಅಂಗಡಿಗೆ ಹೋದ್ರೆ ಅಲ್ಲಿ ಟೈಪಿಸ್ಟ್ ಕಾರಕೂನ, ಟೈಪಿಸ್ಟ್ ಅಂದ್ರೆ ಟೈಪ್ ಮಾಡ್ತಕ್ಕಂಥ ಕಾರಕೂನ ಗುಮಾಸ್ತ. ಗುಮಾಸ್ತರು ಕೂಡ ಯಾರಿರ್ತಿದ್ರು? ಹೆಣ್ಮಕ್ಳು ಇರ್ತಾ ಇದ್ರು. ಈ ಒಬ್ಬ ಹೆಣ್ಣು ಮಗಳು ಸಿನಿಮಾದಲ್ಲಿ ನಿಮ್ಮ ಜಾಗವನ್ನು ಹುಡುಕಿಕೊಡು. ಹೆಣ್ಣು ಪಿಕ್ಚರ್ ಟೈಮ್ಸ್ ಹೋದಾಗ ಲೇಟ್ ಆಗಿ ಹೋಗ್ತೀರಿ, ಬ್ಯಾಟಿ ಬರ್ತಾರಲ್ಲ ಸೀಟ್ ತೋರ್ಸಕ್ಕೆ ಅವರೆಲ್ಲರೂ ಕೂಡ ಹೆಣ್ಮಕ್ಳು ಆಗ್ತಾ ಇದ್ರು. ಹೆಣ್ಣು ಮಕ್ಕಳನ್ನು ಅತ್ಯಾಚಾರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡ್ ನಲ್ಲಿ ಕಾಣಬೇಕೆಂದು ಆಂದರಂತ. ಅಂದ್ರೆ ಹೆಣ್ಣು ಮಕ್ಕಳು ಎಷ್ಟು ಪ್ರಾಶಸ್ತ್ಯವನ್ನ ಬೆಲೆಯನ್ನ ಕೊಟ್ಟಿದ್ದು. ಇದೀಗ ಹೆಣ್ಣನ್ನು ಸತ್ಕರಿಸುವ ರೀತಿ ಇದು. ಇಲ್ಲಿಯ ಇಂಡಿಯಾ ಆಫೀಸ್ ನೋಡುವಾಗಿದೆ. ನಂತರ ಅಲ್ಲಿ ಹೋದ ಇಂಡಿಯಾ ಆಫೀಸ್ ಅಂದ್ರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತ ಒಂದು ಕಚೇರಿ ಇದೆ. ಅದು ನೋಡೋದಕ್ಕೆ ಬಹಳ ಚೆನ್ನಾಗಿದೆ. ವಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ. ವಚನಾಲಯ ಕೇಳಿರ? ಏನು ವಚನಾಲಯ ಅಂದ್ರೆ ಪುಸ್ತಕಗಳನ್ನ ಓದೋದಕ್ಕೆ ಇರ್ತಕ್ಕಂಥ ಒಂದು ಸ್ಥಳವೇ ವಾಚನ. ವಾಚನ ಓದೋದು. ಆಲಯ ಅಂದ್ರೆ ರೂಮ್. ಇನ್ನು ವಾಚನಾಲಯ ಬಿಸಿದ್ರೆ ವಾಚನಾಲಯ. ಇಡೀ ವಚನ ವಾಚನಾಲಯ ಯಾವ ಸಂಧಿ ಬರುತ್ತೆ ಅಂತ ಹೇಳಿದ್ರೆ ಹೇಳ್ಬೋದು. ಸವರ್ಣ ದೀರ್ಘ ಸಂಧಿ. ಸವರ್ಣ ಏನ್ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿದ್ರೆ ಸವರ್ಣ ಸ್ವರಗಳು ಒಂದರ ಮುಂದೆ ಮತ್ತೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ದೀರ್ಘ ಸ್ವರ ಬಂದ್ರೆ ಅದನ್ನ ಸವರ್ಣ ದೀರ್ಘ ಸಂಧಿ ಅಂತೀವಿ. ಉದಾಹರಣೆ ದೇವಾಲಯ, ಮಂತ್ರಾಲಯ, ಆಲಯ, ಗಿರೀಶ, ವಚನಾಲಯ, ವಚನ ಪ್ಲಸ್ ಆಲಯ. ಅಲ್ಲಿ ಹೋದ್ರೆ ಅನೇಕ ಮಹತ್ವದ ಪುಸ್ತಕಗಳಿವೆ. ಕನ್ನಡದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಇಲ್ಲಿ ಗೊತ್ತಾಗಬಹುದು. ನಮ್ಮ ಕನ್ನಡ ಭಾರತ ದೇಶಕ್ಕೆ ಸಂಬಂಧಪಟ್ಟ ದಾಖಲೆ ಸಿಗ್ತಲ್ಲ, ಅಲ್ಲಿ ಹೋದ್ರೆ ಸಾಕಷ್ಟು ನಮ್ಮ ಕರ್ನಾಟಕ ರಾಜ್ಯದ ಪುಸ್ತಕಗಳನ್ನ ಇಟ್ಟಿರುವಂತೆ ಎಷ್ಟು ವಿಚಾರ ಬೇಕಾದರೂ ಅಲ್ಲಿರ್ತಕ್ಕಂಥ ಕನ್ನಡಗಿರುವ ವಿಷಯವನ್ನ ಓದಬಹುದು, ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಈ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಿಖಿತ ಕಲೆ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳನ್ನು ನೋಡಲಿರುತ್ತವೆ. ಅಲ್ಲಿ ವಸ್ತು ಸಂಗ್ರಹಾಲಯ ಇತ್ತು. ಸಂಗ್ರಹ ಪ್ಲಸ್ ಆಲಯ, ಸಂಗ್ರಹಾಲಯ. ಸವರ್ಣ ಸಂಗ್ರಹ ಮಾಡೋದು. ಸಂಗ್ರಹಾಲಯ ನೋಡಿದ ಈ ಉದಾಹರಣೆ ಧರ್ಮಸ್ಥಳಕ್ಕೆ ಹೋದ್ರೆ ಅಲ್ಲಿ ಮ್ಯೂಸಿಯಂ ಅಂತ ಇಂಗ್ಲಿಷ್ ನೋಡಿದ ಧರ್ಮಸ್ಥಳಗೆ ಅವೆಲ್ಲ ಇದಾವಲ್ಲಿ. ಧರ್ಮಸ್ಥಳ ಇದ್ರಾಗೆ ಮಣಿಪಾಲವು ಇದೆ. ನಾವು ದೇಹ ಅಂದ್ರೆ ನಾವು ಹುಟ್ಟಿದಾಗ ಗರ್ಭಾವಸ್ಥೆ ಇರ್ತೀವಲ್ಲ, ಅಲ್ಲಿಂದ ಒಂದು ತಿಂಗಳಿಂದ 5 ತಿಂಗಳು 3 ತಿಂಗಳು ಹೆಂಗಿರ್ತೀವಿ ಅದೆಲ್ಲ ತೋರಿಸ್ತಾರೆ. ಸಾಯೋದು ಪ್ರತಿಯೊಂದು ಕೂಡ ಬಾಡಿ ಇಟ್ಟಿರ್ತಾರೆ. ಅದು ನೋಡೋದಕ್ಕೆ ಒಂದಿನ ಬೇಕಾಗುತ್ತೆ ಕಡಿಮೆ. ಹಾಗೆ ಸಂಗ್ರಹ ಮಾಡೋದನ್ನ ಗುಂಪು ಕೂಡಿಸ್ತಕ್ಕಂತಹ ಆಲಯ ಇತ್ತು. ಅಲ್ಲಿ ಸಂಗ್ರಹಾಲಯ ಹಿಂದೂಸ್ತಾನದ ಲಿಖಿತ ಕಲೆಯ ಮಾದರಿಗಳು ನೋಡಲು ದೊರೆಯುತ್ತವೆ. ಎಲ್ಲ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಬರ್ತವೆ. ವರ್ತಮಾನ ಪತ್ರಿಕೆ ಅಂದ್ರೇನು? ವಾರ್ತಾಪತ್ರಿಕೆ, ನ್ಯೂಸ್ ಪೇಪರ್.
ವರ್ತಮಾನ ಕಾಲದಲ್ಲಿ ಇರತಕ್ಕಂಥ ವಿಚಾರಗಳನ್ನ ಅಲ್ಲಿ ತರುತ್ತಾರೆ ಇಂಗ್ಲಿಷ್ನವ. ಈ ಕಚೇರಿಯಿಂದ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಧ್ರ ಸಾಮ್ರಾಜ್ಯಗಳು ಕಂಡು ಬರುತ್ತೆ. ಅಲ್ಲಿ ಚೇರಿಂಗ್ ಕ್ರಾಸ್ ಅಂತ ಒಂದು ಓಣಿ ಕ್ರಾಸ್ ಇದೆ ಅಂತೆ. ಅಲ್ಲಿ ಹೋದ್ರೆ ಇಲ್ಲಿಯ ಇಂಗ್ಲೆಂಡಿನ ಎಲ್ಲಾ ಸಾಮ್ರಾಜ್ಯದ ವೈಭವ ಸುಂದರವಾಗಿರುವ ದೃಶ್ಯಗಳೆಲ್ಲ ಕಾಣ್ತವೆ. ಇಂಡಿಯಾ ಆಫೀಸಿನ ಹತ್ರ ಆಫ್ರಿಕನ್ ಕಚೇರಿ, ಇಂಡಿಯಾ ಆಫೀಸ್ ಅನ್ನು ಹೋದ್ರೆ ಆಫ್ರಿಕಾ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಚೇರಿ ಇದೆ. ಇನ್ನೊಂದು ವಸಾಹತಿ ಕಚೇರಿ ಇದೆ. 108 ಬ್ಯಾಂಕುಗಳಲ್ಲಿದ್ವು, ದೊಡ್ಡ ಕಂಪನಿಗಳ ಕಚೇರಿಗಳಿದ್ವು, ಎಲ್ಲವೂ ದಂದುಬಡಿಸುವಂತೆ ನೆರೆದಿವೆ. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೆಯುತ್ತದೆ. ಆ ದೊಡ್ಡ ಬೀದಿಯು ಸಾಮ್ರಾಜ್ಯದ ಬೀದಿಯಾಗಿದೆ. ಹೋದ್ರೆ ಇಡೀ ಸಾಮ್ರಾಜ್ಯನೇ ಅಲ್ಲಿ ಕಾಣುತ್ತೆ ಎಂಬತಕ್ಕಂಥದ್ದು ಅರ್ಥ ಆಗುತ್ತೆ. ಹಾಗಾಗಿ ನಾವು ಇಂಥ ಪ್ರವಾಸ ಸ್ಥಳಗಳಿಗೆ ಹೋದ್ರೆ ಅಲ್ಲಿ ಎಲ್ಲಾ ಮಾಹಿತಿಗಳನ್ನು ನಮಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಗರದ ಪ್ರತಿಯೊಂದು ಕೂಡಕ್ಕೆ ಒಂದು ಹೆಸರೇನಾದರೂ ಇದ್ದೇ ಇರುತ್ತದೆ. ಯಾವುದೇ ಏರಿಯಾಕ್ಕೂ ಕೂಡ ನಾವು ಹೇಳೋದು ಅಂಬೇಡ್ಕರ್ ನಗರ, ನವನಗರ, ಗಾಂಧಿನಗರ, ಆಮೇಲೆ ನೆಹರು ನಗರ, ಆಮೇಲೆ ಏನೋ ಹೇಳಲಿ ತಾಳಾಪುರ ನಗರ, ಟಿಪ್ಪು ನಗರ, ಮಾರುತಿ ನಗರ, ಈ ರೀತಿ ಇದಾವಲ್ಲ ಅದೇ ರೀತಿ ಟ್ರಾಫಲ್ಗರ್ ಸ್ಕ್ವೇರ್ ಎಂಬಲ್ಲಿ ನೆಲ್ಸನ್ ನ ಮೂರ್ತಿ ಇದೆ. ನೆಲ್ಸನ್ ಕೇಳಿದ್ರೆ ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟನವ್ರೆ. ಗಾಂಧೀಜಿಯವರ ಈ ನಮ್ಮ ಭಾರತ ದೇಶ ಸ್ವತಂತ್ರ ಆದ್ಮೇಲೆ ಅವರ ಅನುಯಾಯಿಯಾಗಿ ಅಲ್ಲಿ ಕರಿಯರಿಗೂ ಬಿಳಿಯರಿಗೂ ಹೋರಾಟ ನಡೀತಿತ್ತಲ್ಲ, ಅದರ ವಿರುದ್ಧ ಹೋರಾಡಿ ಅಲ್ಲಿಗೆ ಸ್ವತಂತ್ರವನ್ನ ಗಳಿಸ್ಕೊಟ್ಟ ನೆಲ್ಸನ್ ಮಂಡೇಲನ ಮೂರ್ತಿ ಸ್ಟ್ಯಾಚ್ಯೂ ಇಟ್ಟಿದ್ದಾರಂತೆ. ಈ ಶಿಲಾಮೂರ್ತಿಯ ಕೆಳಬದಿಗೆ ಅವನ ಜೀವನದಲ್ಲಿ ಮಹತ್ವದ ಸನ್ನಿವೇಶಗಳನ್ನು ಕಲ್ಲಿನಲ್ಲಿ ಅಳವಡಿಸಿದ್ದಾರೆ. ಅವನ ಜೀವನದೆಲ್ಲ ವಿಚಾರವನ್ನು ಹಾಕಿದ್ದಾರೆ. ಇಲ್ಲಿಂದ ಕುಸು ದೂರಕ್ಕೆ ವೆಲ್ಲಿಂಗ್ಟನ್ ಶಿಲಾ ಪ್ರತಿಮೆ ಇದೆ, ವೆಲ್ಲಿಂಗ್ಟನ್ ಮೂರ್ತಿ ಇದೆ. ಬೀದಿ ಬೀದಿಗೆ ಮೂಲೆ ಮೂಲೆಗೆ ಇತಿಹಾಸ ಪ್ರಸಿದ್ಧ ಪುರುಷರು, ಯಾವುದೇ ಬೀದಿ ಹೋಗ್ರಿ, ಯಾವುದೇ ಮೂಲೆ ಹೋಗ್ರಿ, ಅಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಸಿದ್ಧ ವ್ಯಕ್ತಿಗಳ ಚಿತ್ರಗಳಿದ್ದಾವೆ. ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ಅದಕ್ಕೆ ದೇಶಾಭಿಮಾನ ಅಂತ ಕರಿತೀವಿ. ಏನ್ ದೇಶಾಭಿಮಾನ ಅಂದ್ರೆ ದೇಶದ ಮೇಲಿರ್ತಕ್ಕಂಥ ಪ್ರೇಮ, ಅಭಿಮಾನ. ನಮ್ ಹೆಂಗೆ ಸೈನಿಕರು ನಮಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ಜೀವನ ಒಣಗಿಟ್ಟು ಒತ್ತೆ ಇಟ್ಟು ಅಲ್ಲಿ ಗಡಿಯನ್ನ ಕಾಯ್ತಾರೆ. ಚಳಿ ಅಂದೆ, ಮಳೆ ಅಂದೆ, ಊಟ ಇಲ್ಲದೆ, ನಿದ್ರೆ ಇಲ್ಲದೆ, ಯಾವಾಗ ವಿರೋಧಿ ದೇಶಗಳು ನಮ್ಮ ವಾರ್ತೆಗಳ ಅರಿವು ಇಲ್ಲದೆ ಅಲ್ಲಿ ಏನ್ ಮಾಡ್ತಾ ಇರ್ತಾರೆ, ದೇಶವನ್ನ ಕಾಯ್ತಾ ಇರ್ತಾರೆ. ಹಂಗೆ ದೇಶಾಭಿಮಾನ ಇಲ್ಲಿ ಕಂಡು ಬರ್ತಾ ಇತ್ತು. ನಿಂತು ಕೈ ಎತ್ತಿ ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಅಂತ ಬರುತ್ತಂತೆ. ನಿಮ್ಮ ದೇಶದ ಗೌರವವನ್ನು ಕಾಪಾಡಿ. ದೇಶದ ಗೌರವ ಕಾಪಾಡಬೇಕು ಅಂದ್ರೆ ನಾವು ಗೌರವದಿಂದ ಇರಬೇಕು. ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತದೆ. ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲು ಬರುತ್ತವೆ. ಒಂದು ಹೆಜ್ಜೆ ಇಟ್ಟು ಸಾಕು, ಏನೋ ಒಂದೊಂದು ಇತಿಹಾಸ ಹೇಳು. ನೋಡಿ, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನೋಡಿ ಅಡಿದಾರೆ ಅಂದ್ರೆ ಹಂಪೆಗೆ ಹೋಗಿ ಅಥವಾ ಬೇಲೂರು ಹಳೆಬೀಡಿಗೆ ಹೋಗಿ, ಅಲ್ಲಿ ಹೋಗಿ ಒಂದು ಮೂರ್ತಿ ನೋಡಿ, ಒಂದು ಕಲ್ಲು ನೋಡಿದೆ, ಆ ಕಲ್ಲಿ ಒಂದು ಇತಿಹಾಸ ಸುಮ್ಮನೆ ಕಟ್ತಿಲ್ಲ ಅವರು. ಒಂದೊಂದು ಕಲ್ಲು ಒಂದು ಇತಿಹಾಸವನ್ನು ಹೇಳ್ತಾರೆ. ಹಂಪೆಗೆಲ್ಲ ಹೋಗಿ ಇದು ಸಂಬಂಧಪಟ್ಟದ್ದು ಅಲ್ಲಿ ಇವ್ರು ಇರ್ತಾರೆ, ಗೈಡ್ಸ್ ಅಂತ ಇರ್ತಾರೆ, ಅದ್ರ ಬಗ್ಗೆ ಟ್ರೈನಿಂಗ್ ಪಡೆದಿರ್ತಾರೆ. ಅವ್ರ ಅಲ್ಲಿ ಅವ್ರ ಹತ್ರ ಹೋದ್ರೆ ಎಲ್ಲಾ ಮಾಹಿತಿಯನ್ನು ನಮಗೆ ತಿಳಿಸಿಕೊಡ್ತಾರೆ. ಹಾಗೆ ಅಲ್ಲಿ ನೋಡಿ ಹೆಜ್ಜೆ ಹೆಜ್ಜೆ ಇತಿಹಾಸ ಅಡಿಗಲ್ಲು ಕಂಡು ಬರ್ತಾ ಇದ್ವು. ಬೀದಿಯಲ್ಲಿ ಲಕ್ಷಾಂತರ ಜನರು ತಿರುಗಾಡ್ತಾರೆ, ರಸ್ತೆ ಲಕ್ಷಾಂತರ ಜನ ಓಡಾಡ್ತಾರಂತೆ, ಅವಸರದಿಂದ ಓಡ್ತಾ ಇರ್ತಾರೆ. ಟೈಮ್ 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 ಈಸ್ ಮನಿ. ನಿಮಗೆ ಟೈಮ್ ಹೆಂಗ್ ಕಳಿಬೇಕು ಅನ್ನೋದೇ ಗೊತ್ತಿಲ್ಲ. ಯಾಕೆ ಸುಮ್ಮನೆ ಸಮಯ ವ್ಯಯ ಮಾಡಿ ಈಗಾಗಲೇ ಸಾಕಷ್ಟು ವರ್ಕ್ ಮಾಡಕ್ಕೆ ವರ್ಕ್ ಮಾಡಿದ್ರೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ನೋಡಿ ಟೈಮ್ 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 ಈಸ್ ಮನಿ. ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮ್ಗೆ ದುಡ್ಡನ್ನ ಸಂಗ್ರಹ ಮಾಡ್ಕೊಳ್ತಾರೆ. ಅದಕ್ಕೆ ಅಂಬೇಡ್ಕರ್ ಹೇಳೋದು ಸಮಯ ಅಂದ್ರೆ ಜ್ಞಾನ. ಎಷ್ಟು ಟೈಮ್ ಸಿಗುತ್ತೋ ಎಲ್ಲಾ ಸಮಯದಲ್ಲಿ ಪುಸ್ತಕಗಳನ್ನು ಸೇರಿಕೊಂಡು ಓದ್ತಾ ಇದ್ರು. ಯಾರು? ಅಂಬೇಡ್ಕರ್. ಅಂಬೇಡ್ಕರ್ಗೆ ಸಮಯ ಅಂದ್ರೆ ಜ್ಞಾನ, ವ್ಯಾಪಾರಿಗಳಿಗೆ ಸಮಯ ಅಂದ್ರೆ ಹಣ, ಸಂಪತ್ತು. ನೋಡಿ ಹಾಗೆ ಹೋಗ್ರಿ ಅಂಗಡಿ ಇರಂತಾರೆ. ಯಾಕೆ? ಲಾಭ ದುಡ್ಡು ಬರುತ್ತೆ ಅಂತೀರಿ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಏನಾಗಬೇಕು? ಸಮಯ ಅಂದ್ರೆ ಜ್ಞಾನ ಆಗ್ಬೇಕು. ಸಿಕ್ಕಿರ್ತಕ್ಕಂಥ ಸಮಯವನ್ನ ಸದುಪಯೋಗ ಮಾಡ್ಕೋಬೇಕು.
ಯಾಕಂದ್ರೆ ಇವತ್ತಿನ ದಿನಾಂಕ ಈ ಸಮಯ ಮುಂದೆ ನಿಮ್ ಜೀವನದಾಗ ಬರೋದೇ ಇಲ್ಲ. ಬರ್ತೀನಪ್ಪ ನಿಮ್ ಲೈಫಲ್ಲಿ ಬರುತ್ತಾ? 8/5/8/2021 ಮುಗಿದೋ ಕದೆ. ಅದಕ್ಕೆ ಸಮಯ ಪ್ರಜ್ಞೆ ಇರಬೇಕು. ಟೈಮ್ ಸೆನ್ಸ್ ಅಂತೀವಲ್ಲ, ಬೈಯಲ್ಲ, ಟೈಮ್ ಸರಿ ಇರ್ತೇನೆ ನನಗೆ ಎಷ್ಟೊತ್ತಿಗೆ ಬರೋದು ಅಂತ ಬೈತೀವಲ್ಲ, ಅದು ಸಮಯ ಪ್ರಜ್ಞೆ. ಆ ಸಮಯವನ್ನ ಬಳಸ್ಕೊಂಡು ವಿದ್ಯಾಭ್ಯಾಸವನ್ನ ಮಾಡೋದನ್ನ ನೀವು ಕಲಿಬೇಕು. ಅದಕ್ಕೆ ಅವ್ರು ಹೇಳ್ತಾರೆ ಟೈಮ್ 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 ಈಸ್ ಮನಿ. ಒತ್ತೇ ಹಣ. ಇದು ಅಕ್ಷರ ಸಹ ವಿನಾಯಿತಿಯಲ್ಲಿ ನಿಜವಾಗಿದೆ. ವಿನಾಯಿತಿ ವಿದೇಶದಲ್ಲಿ ಇದು ನಿಜ. ಅದಕ್ಕೆ ವಿನಾಯಿತಿ ಅಂದ್ರೇನು? ವಿದೇಶ. ಅದಕ್ಕೆ ಅಲ್ಲಿ ಹೇಳ್ತಾರೆ, ವಿದೇಶದಲ್ಲಿ ಜನ ಹೇಳ್ತಾರೆ ಅಂದ್ರೆ ವಾರದಲ್ಲಿ 6 ದಿನ ಕತ್ತೆ ತರದು ಬಿದ್ದಾರ. ಕತ್ತೆ ಹೆಂಗ್ ಬಿಡಿದ್ ಗೊತ್ತಲ್ಲ, ಎಷ್ಟರೆ ಭಾರ ಆದ್ರೆ ತಲೆ ಕೆಡ್ಸ್ಕೊಳಲ್ಲ. ಒಂದಿನ ರಾಜನ ತರ ಮೆರೀತಾರ. ಅಂದ್ರೆ ಒಂದು ದಿನ ರಜೆ ಇರ್ತಲ್ಲ, ಏನ್ ಬೇಕಾದ್ ತಿಂದು ಮಜಾ ಮಾಡ್ತಾರ. ನಾವು ಭಾರತೀಯರ ಹಂಗಲ್ಲ. ಹಂಗೆ ಇಡೀ ವರ್ಷ ಆರಾಮ್ ಬೇಕು. ಶಾಲೆಗೆ ಬರೋದು ಕಷ್ಟ, ಹೋಮ್ವರ್ಕ್ ಕೊಡೋದು ಮಾಡೋದು ಕಷ್ಟ, ಬುಕ್ಸ್ ತರೋದು ಕಷ್ಟ, ಬೋರ್ಡ್ ಮೇಲೆ ಬರೋದು ಬರ್ಕೊಳ್ಳೋದು ಕಷ್ಟ, ಬುಕ್ಸ್ ಓಪನ್ ಮಾಡೋದು ಕಷ್ಟ. ಬಂದ್ರು ಬ್ಯಾಗಿರೋ ಬುಕ್ಸ್ ತೆಗಿಯಲ್ಲ. ಒಂದ್ಸರಿ ಒಂದ್ ಕಡೆ ಮಾವಿ ಮರದ ಕೆಳಗಡೆ ಒಬ್ಬ ಮನೆಗೆ ಅಂತಂತೆ. ಆವಾಗ ಅಲ್ಲಿಗೆ ಒಂದು ರಾಜನ ಸೂರ್ಯ ಬಂತಂತೆ. ಅಲ್ಲಿ ಕೆಳಗಡೆ ಬಿದ್ದಿರೋ ಒಂದು ವಸ್ತು ತಕ್ಕೊಡಪ್ಪ ಅಂದ್ರೆ ಅವ ಹೇಳಿದಂತೆ, ನಾನ್ ವಸ್ತು ತೆಗೆದುಕೊಡೋದಾದ್ರೆ ಅಲ್ಯಾಕೆ ಮನೆಗೆ ಹೋಗೋಣ ಅಂತೇಳಿ. ಯಾಕೆ ಮನಿಕೇಂದಿ ಅಂದ್ರೆ ಬೆಳಗಿಂದ ಮಾವಿ ಮರದ ಕೆಳಗಡೆ ಆಗ ಬಾಯ್ತ ಮನೆಗೆ ಅನ್ನೋ. ಯಾಕೆ ಅಂದ್ರೆ ಮಾವಿನ ನನ್ನ ಬಾಯಕ್ ಬಿಡ್ಲಿ ಅಂತ. ಯಾಕೆ ಮನಿಕಂದ್ರೆ ಮಾವಿನ ಹಣ್ಣು ಇವ್ ಬಾಯಕ್ ಬಿಡ್ಬೇಕು. ಅಷ್ಟು ಸೋಂಬೇರಿಗಳು. ಬುಕ್ಸ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ವಿ, ಬುಕ್ಸ್ ತರೋಲ್ಲ, ಮನೆಯಾಗ ಓಪನ್ ಮಾಡಲ್ಲ, ಬರೀ ನಾವು ಕತ್ತೆ ತರ ದುಡಿಯಕ್ಕೂ ತಯಾರಿಲ್ಲ, ರಾಜನ ತರ ಇರಕ್ಕೂ ತಯಾರಿಲ್ಲ. ಆದ್ರೆ ವಿದೇಶಿಯರಿಗೆ ಸಮಯ ಅಂದ್ರೇನೋ ಹಣ. ಇಲ್ಲಿಯ ಹೆಣ್ಣು ಮಕ್ಕಳ ಟೋಪಿಗೆಯನ್ನು ಕುತೂಹಲದಿಂದ ನೋಡಿದೆ. ಹೆಣ್ಣು ಮಕ್ಕಳೆಲ್ಲರೂ ಕೂಡ ಟೋಪಿ ಹಾಕಿರ್ತಾರಂತೆ. ಒಂದೊಂದು ಟೋಪಿ ಒಂದೊಂದು ತರ ಇರುತ್ತೆ. ಒಂದು ಟೋಪಿಗೆ ಇರುತ್ತೆ, ಇನ್ನೊಂದು ಇರೋದಿಲ್ಲ. ಒಂದು ಟೋಪಿಗೂ ಇನ್ನೊಂದು ಟೋಪಿಗೂ ಸ್ವಲ್ಪ ವ್ಯತ್ಯಾಸ ಇರುತ್ತಂತೆ. ಸಿಕ್ಕಿಸಿದ ಪುಚ್ಚವಾದ ಕನಿಷ್ಠ ಪಕ್ಷಕ್ಕೆ ಬೇರೆ ಆಗಿರುತ್ತೆ. ಅದಕ್ಕೆ ಚುಚ್ಚುತ್ತಾರಲ್ಲ, ಅಲಂಕಾರ ಮಾಡಿರಲ್ಲ, ಅದರ ವ್ಯತ್ಯಾಸ ಇರುತ್ತದೆ. ಕೋಟಿವದಿ ಟೊಪ್ಪಿಗೆಗಳನ್ನ ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯನಂತೆ ಇನ್ನೊಬ್ಬಿಲ್ಲ. ಅದಕ್ಕೆ ಲೇಖಕರಂತ ಉದಾಹರಣೆ ಕೊಡ್ತಾ ನೋಡ್ರಿ. ಒಬ್ಬರಂತೆ ನೀವು ಒಬ್ಬರಿದ್ದೀರಾ? ಇಲ್ಲ. ಅದೇ ರೀತಿಯಾಗಿ ಟೊಪ್ಪಿಗಳು ಕೂಡ ವ್ಯತ್ಯಾಸವಾಗಿದ್ದು ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕು ಹೇಳ್ತಾರೆ. ಇಷ್ಟು ಸಾಕು. ಧನ್ಯವಾದಗಳು.